ಬಿಜೆಪಿ ಜೆಡಿಎಸ್ ವಿಲೀನ ಆಗಬಹುದು. ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗ 3 ಬದಲಿ 2 ಆದರೆ ಹೋರಾಟಕ್ಕೂ ಕೂಡ ಅಂದರೆ ಫೈಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ. ಅಂದರೆ ಮರ್ಜ್ ಆಗಿಬಿಡ್ತವೆ ಅಂತ ಬಿಜೆಪಿ ಮತ್ತು ಜೆಡಿಎಸ್. ಅವರು ಎಷ್ಟು ಬೇಗ ವಿಲೀನರಾಗ್ತಾರೋ ಅದು ನಮಗೆ ಒಳ್ಳೆಯದು ಅಂತ ಹೇಳಿ. ಎರಡೇ ಪಾರ್ಟಿ ಆದರೆ ರಾಜಕಾರಣ ಮಾಡ್ಬೋದಲ್ವಾ, ನಾವು ಕೂಡ ಹೋರಾಟ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಈಗ ಅದೇ ಚರ್ಚೆ ಆಗ್ತಾ ಇದೆ. ಮೈತ್ರಿ ಅಂತರೂ ಖಂಡಿತವಾಗ್ಲೂ ಮುಂದಿನ ವಿಧಾನಸಭೆಗೆ ಆಗೇ ಆಗುತ್ತೆ. ಬಟ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂತ ಬಂದಾಗ ದೇವೇಗೌಡರು ಕೊಟ್ಟಂಥ ಸ್ಟೇಟ್ಮೆಂಟು, ಬಿ ಜೆ ಪಿ ನಾಯಕರ ಬಂದಂಥ ಹೇಳಿಕೆಗಳು, ಅಂದರೆ ಅಡ್ಜಸ್ಟ್ಮೆಂಟ್ ಇಲ್ಲಿ ನಡೆಯೋದಿಲ್ಲ, ಮೈತ್ರಿ ಸ್ಥಳೀಯ ಚುನಾವಣೆಗಳಲ್ಲಿ ಆಗೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಮರ್ಜ್ ಮಾಡ್ಬೋದು ಅಂತೇಳಿ, ಅಂದರೆ ಜೆ ಡಿ ಎಸ್ ಪಾರ್ಟಿನೇ ಇರೋದಿಲ್ಲ, ಬಿ ಜೆ ಪಿಯವ್ರ ಜೊತೆಗೆ ಅವರು ಏನು ವಿಲೀನ ಆಗಿಬಿಡ್ತಾರೆ ಅಂತ. ಹಾಗಾಗಿನೇ ಆ ಥರದ ಚರ್ಚೆಗಳಾಗ್ತಾ ಇದೆ. ಬಟ್ ಇಲ್ಲೊಂದು ಕಡೆ ಜೆ ಡಿ ಎಸ್ ನಾಯಕರು ಅದನ್ನು ಅಲ್ಲಗಳಿತಾ ಇದ್ದಾರೆ. ನಾವಂತರೂ ಮರ್ಜ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ, ಪ್ರಾದೇಶಿಕ ಪಕ್ಷ ಇದು ಹಾಗೇ ಇರುತ್ತೆ, ಬಟ್ ಮೈತ್ರಿಯಾಗಿ ನಾವು ಮುಂದುವರಿತೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ 2 ಪಕ್ಷಗಳಾದರೆ ನಮಗೆ ಅನುಕೂಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಬಹಳ ಜನ ನನಗೆ ಲೀಡರ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಏನೋ ಒಂದು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರ